ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆ ಯಾವ ಥರ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯಿತು ಅಂತಂದರೆ, ಸಂಜು ಸ್ಯಾಮ್ಸನ್ ಅವರ ಲೈಫಲ್ಲಿ ಅವ್ರಿಗೆ ಕ್ರಿಕೆಟ್ ಆಡೋದಕ್ಕೆ ಸಾರ್ಥಕ ಆಗೋಗ್ಬಿಡ್ತು ಗುರು. ನಾನು ಇವತ್ತು ಆ್ಯಕ್ಚುಲಿ ನಾನು ಇಷ್ಟು ವರ್ಷ ಕ್ರಿಕೆಟ್ ಆಡಿ ಯಾರ್ಯಾರ ಕೈಯಲ್ಲೋ ಏನೇನೋ ಮಾತುಗಳನ್ನ ಕೇಳಿದ್ದೀನಿ, ಪಾಸಿಟಿವ್ ಕೇಳಿದ್ದೀನಿ, ನೆಗೆಟಿವ್ ಕೇಳಿದ್ದೀನಿ, ಸಿಕ್ಕಾಪಟ್ಟೆ ನೆಗೆಟಿವೇ ಕೇಳಿರ್ತಾರೆ ಅವ್ರ ಲೈಫಲ್ಲಿ. ಯಾಕಂತಂದರೆ ಸಂಜು ಸ್ಯಾಮ್ಸನ್ ಇಷ್ಟು ವರ್ಷ ಆಲ್ಮೋಸ್ಟ್ 10 ವರ್ಷಕ್ಕಿಂತ ಜಾಸ್ತಿ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಇದ್ದಾರೆ, 10 ವರ್ಷಕ್ಕಿಂತ ಜಾಸ್ತಿನೇ ಇದ್ದಾರೆ. ಬಟ್ ಆದ್ರೂ ಕೂಡ ಒಂದು ಸರ್ವೈವಲ್ ಅನ್ನೋದು ಇರಲಿಲ್ಲ ಅವ್ರಿಗೆ. ಬರ್ತಾರೆ ಹೋಗ್ತಾರೆ ಅನ್ನೋ ಥರನೇ ಇತ್ತು. ಅಷ್ಟಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಯಾವುದೇ ಮ್ಯಾಚ್ ಆಗಿರಲಿ, ODI ಆಗಿರಲಿ, T20 ಆಗಿರಲಿ, ಯಾವುದರಲ್ಲೇ ಆಗಿರಲಿ, ಅವರ ಸರ್ವೈವಲ್ಗೆ ಅವರು ಒದ್ದಾಡ್ತಾ ಇದ್ರು. ಅವ್ರ ಕೆರಿಯರ್ ಫುಲ್ ಅವ್ರು ಒದ್ದಾಡಿದ್ದೇನೆ ಆಯಿತು. ಆ್ಯಂಡ್ ನಿನ್ನೆ ಅವರ ಕೆರಿಯರಲ್ಲಿ ಅವರೇ ಹೇಳಿದರೆ, ಇದು IPL ತೊಗೊಂಡು ನೋಡಿದ್ರು ಅಷ್ಟೇ, ಡೊಮ್ಯಾಸ್ಟಿಕ್ ತೊಗೊಂಡು ನೋಡಿದ್ರು ಅಷ್ಟೇ, ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ತೊಗೊಂಡು ನೋಡಿದ್ರು ಅಷ್ಟೇ. ಇವತ್ತು ಈ ದಿನ ಏನಿದೆ, ಇದು ಒನ್ ಆಫ್ ದ ಬೆಸ್ಟ್ ದಿನ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ದಿನ ಗುರು. ನನ್ನ ಲೈಫಲ್ಲಿ ನಾನು ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ನನ್ನ ಬೆಸ್ಟ್ ದಿನ ಅಂತ. 97s ಸಿಕ್ಕಾಪಟ್ಟೆ ಒಂಥರ ಕಾಡುತ್ತೆ. ಒಂಥರ ಏನು ಹೇಳ್ತಾರೆ, ಕಾಡುತ್ತೆ ಅಂತಂದರೆ ಅದು ಪಟ್ ಅನ್ನಂಗೆ ಬರ್ತಾ ಇರುತ್ತೆ. KL ರಾಹುಲ್ 97 ಆಸ್ಟ್ರೇಲಿಯಾ ಅಗೇನ್ಸ್ಟು ವರ್ಲ್ಡ್ ಕಪ್ಪಲ್ಲಿ 2023 ವರ್ಲ್ಡ್ ಕಪ್ಪಲ್ಲಿ, ಅದು ಕೂಡ ಯಾರೂ ಮರೆಯೋಂಗಿಲ್ಲ. ಅಂಥ ವಿಕೆಟಲ್ಲಿ ಚೇಪಾಕ್ ವಿಕೆಟಲ್ಲಿ ಆಡಿದ್ದು. ಜೊತೆಗೆ GRV ಅವರ 97 ಬಗ್ಗೆಯೂ ಕೂಡ ಮಾತಾಡ್ತೀವಿ, ಅದು ಕೂಡ ಅಲ್ಲೇ ಚೇಪಾಕಲ್ಲಿ ಆಡಿದ್ದು. ಆ್ಯಂಡ್ 97s ಆರ್ ಎವರ್ಗ್ರೀನ್, ಯಾವಾಗಲೂ ನೆನಪಿಗೆ ಆಗ್ತಾನೆ ಇರ್ತಾ ಇದೆ. ಅದೇ ಥರ ಈ 97 ಕೂಡ ಅಷ್ಟೇ. ಸಮ್ 82s ಆ್ಯಂಡ್ 97. ವಿರಾಟ್ ಕೊಹ್ಲಿ ಅವರು 82 2 ಸಲ ಹೊಡೆದಿರುವಂಥದ್ದು, ಸೊ ಅದು ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಸಮ್ 97s ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಸೊ ಆ 97s ಲಿಸ್ಟಿಗೆ ಈ 97 ಕೂಡ ಇವಾಗ ಆ್ಯಡ್ ಆನ್ ಆಗಿದೆ. ಜಾಸ್ತಿ ಬೇಡ ಗುರು, ಸ್ವಲ್ಪ ದಿನದಿಂದನೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೂರ್ಯಕುಮಾರ್ ಯಾದವ್, ನಥಿಂಗ್ ಅಗೇನ್ಸ್ಟ್ ಸೂರ್ಯಕುಮಾರ್ ಯಾದವ್, ಬಟ್ ಅದನ್ನು ಆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಕ್ಕಿದ್ರು. ಸೂರ್ಯಕುಮಾರ್ ಯಾದವ್ ಅವ್ರು ಕೇಳ್ತಾರೆ ಕ್ವಶನ, ಗುರು ನೀವು ಸಂಜು ಸ್ಯಾಮ್ಸನ್ನ ತೊಗೊಂಬರ್ಬೇಕು, ಇದು ಒಂದು ಹಾರ್ಡ್ ಟೈಮು, ತೊಗೊಂಬರ್ಬೇಕು ನೀವು ಅಂತ ಕೇಳಿದಾಗ, ಯಾರ ಜಾಗದಲ್ಲಿ ಆಡ್ಸೋಣ ಗುರು? ಇವ್ರ ಜಾಗದಲ್ಲಿ ಆಡ್ಸೋಣ, ಇಶಾನ್ ಕಿಶನ್ ಜಾಗದಲ್ಲಿ ಆಡ್ಸೋಣ, ಅಥವಾ ತಿಲಕ್ ವರ್ಮಾ ಜಾಗದಲ್ಲಿ ಆಡ್ಸೋಣ, ಅಭಿಷೇಕ್ ಶರ್ಮಾ ಜಾಗದಲ್ಲಿ ಆಡ್ಸೋಣ ಅಂತ ನಕ್ಕಿದ್ರು. ಯಾರ ಜಾಗದಲ್ಲಿ ಆಡ್ಸೋಣ ಗುರು, ಜಾಗನೇ ಇಲ್ಲ ಟೀಮಲ್ಲಿ ಹೆಂಗಿದೆ ಅಂತ. ಅಂದರೆ ಇವಾಗ ಟೀಮಿಂದ ಆಚೆ ಹಾಕ್ಬಿಡೋದು ಅಭಿಷೇಕ್ ಶರ್ಮಾನ ಜೊತೆಗೆ ತಿಲಕ್ ವರ್ಮನ ಆಚೆ ಹಾಕ್ಬಿಟ್ಟು ಆಡಿಸಿದ್ರೆ ಅಂತೆಲ್ಲ. ರಿಂಕು ಸಿಂಗ್ ಅವರ ಜಾಗದಲ್ಲಿ ಆಡ್ತಾ ಇರೋದು, ಬಟ್ ಸ್ಲಾಟ್ ವೇರಿ ಆಗಿರ್ಬೋದು. ರಿಂಕು ಸಿಂಗ್ ಈಚೆ ಇದ್ದಾರೆ, ಇವ್ರು ಅವ್ರ ಜಾಗದಲ್ಲಿ ಬಂದ್ಬಿಟ್ಟು ಆಡ್ತಾ ಇದ್ದಾರೆ. ಬಟ್ ನೋಡಿ ಯಾವ ಥರ ಪ್ರೂವ್ ಮಾಡಿದ್ರು ಅಂತಂದರೆ, ಸೂರ್ಯಕುಮಾರ್ ಯಾದವ್ ಅವರು ನಿನ್ನೆ ಬಂದ್ಬಿಟ್ಟು ಹ್ಯಾಟ್ಸ್ ಆಫ್ ಮಾಡ್ತಾರೆ ಗುರು. ಸೂರ್ಯಕುಮಾರ್ ಯಾದವ್ ಅವರು ನಕ್ಕಿದ್ರು. ಅಂದರೆ ಸಂಜು ಸ್ಯಾಮ್ಸನ್ ನೋಡ್ಬಿಟ್ಟು ನಕ್ಕಿದ್ರು ಅಂತ ಹೇಳ್ತಿಲ್ಲ, ಆ ಒಂದು ಜಾಗ ಇಲ್ಲದೆ ಇರೋದ್ರಿಂದ ನಕ್ಕಿದ್ರು. ಸಂಜು ಸ್ಯಾಮ್ಸನ್ ಎಲ್ಲೂ ಆಡ್ಸೋಕ್ಕಾಗಲ್ಲ ಗುರು ಅನ್ನೋ ಥರ ನಕ್ಕಿದ್ರು. ಸೊ ಇವರೇನೇ ಬಂದ್ಬಿಟ್ಟು ಹ್ಯಾಟ್ಸ್ ಆಫ್ ಮಾಡ್ಬಿಟ್ಟು ಹಗ್ ಮಾಡ್ಬಿಟ್ಟು ಎತ್ಕೊಂಡು ಕುಣಿತಾರೆ ಅಂತ ಅಂದರೆ, ಸೊ ಯಾವ ಥರ ಪ್ರೂವ್ ಮಾಡ್ಕೊಂಡ್ರು ಅಂತಂದರೆ ಆ ಥರ ಪ್ರೂವ್ ಮಾಡ್ಕೊಂಡ್ರು. ಇದೇ ಸೂರ್ಯಕುಮಾರ್ ಯಾದವ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ, ಗುಡ್ ಥಿಂಗ್ಸ್ ಹ್ಯಾಪನ್ ಟು ಪೀಪಲ್ ವೆನ್ ದೇ ವೆಯ್ಟ್ ಮಾಡಿದವ್ರಿಗೆ ಗುರು ಒಳ್ಳೇದಾಗೋದು. ಪೇಷನ್ಸ್ ಇರಬೇಕು ಲೈಫಲ್ಲಿ, ತಾಳ್ಮೆ ಇದ್ದವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆ ಥರ ಹೇಳಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದ್ದಿದ್ದೇನೆ. ಸಂಜು ಸ್ಯಾಮ್ಸನ್ ಬಗ್ಗೆ ಕೆಟ್ಟದಾಗ ಮಾತಾಡಿರೋರು ಕೂಡ ಇರ್ತಾರೆ. ಅಂದರೆ ಏನು ಗುರು ಸಂಜು ಅಣ್ಣ ಏನು ಆಡ್ತಾ ಇಲ್ಲ, ಟೀಮಿಂದ ಆಚೆ ಹಾಕಿರಪ್ಪ, ಉಗ್ದಟ್ರಪ್ಪ ಈಚೆ ಕಡೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋರು ಕೂಡ ಇರ್ತಾರೆ. ಸೊ ಈ ಒಂದು ಇನ್ನಿಂಗ್ಸನ್ನು ಹೋಗ್ಬಿಟ್ಟು ಎತ್ಕೊಂಡು ಕೊಂಡಾಡ್ಕೊಂಡು ಹೊಗಳೋ ಅಂಥವ್ರು ಅಟ್ಟಕ್ಕೆ ಏರ್ಸೋರು ಕೂಡ ಇರ್ತಾರೆ. ಸೊ ಒಂದು ಮ್ಯಾಚ್ ಹಂಗಾಗುತ್ತೆ, ಒಂದು ಮ್ಯಾಚ್ ಹಿಂಗಾಗುತ್ತೆ. ಇವಾಗ ಅಭಿಷೇಕ್ ಶರ್ಮಾ ವಿಚಾರದಲ್ಲೂ ಅಷ್ಟೇ, ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಅಂದರೆ ಲಾಸ್ಟ್ ಮ್ಯಾಚ್ ಏನೋ ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ. ಸೊ ಇವಾಗ ಕೆಳಗಡೆ ಹಾಕೋದು, ಆಮೇಲೆ ಮತ್ತೆ ಒಂದು ಸೆಂಚುರಿ ಹೊಡೆದ್ರು ಮೇಲ್ಗಡೆ ಅಟ್ಟಕ್ಕೆ ಕೂರಿಸೋದು. ಬಟ್ ಈ ಇನ್ನಿಂಗ್ಸ್ ಇದೆಯಲ್ಲ, ಇದಂತೂ ಅವ್ರ ಲೈಫಲ್ಲಿ ಈ ಥರ ಒಂದು ಇನ್ನಿಂಗ್ಸ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅದು ವರ್ಲ್ಡ್ ಕಪ್ಸ್ ಅಂತ ಯಾವುದೋ ಬಯಲಾಟ್ರಲ್ ಸೀರೀಸಲ್ಲಿ ಆಗಿತ್ತು ಅಂದರೆ ಅದನ್ನೇ ಮರೆಯೋದಿಲ್ಲ. 97 ಹೊಡೆದ್ಬಿಟ್ಟು ಈ ಥರ ಒಂದು ಮ್ಯಾಚ್ನ ಗೆಲ್ಸಿದ್ದೀನಿ ಅಂತಂದರೆ, ಕಷ್ಟದಲ್ಲಿರ್ಬೇಕಾದ್ರೆ ಮ್ಯಾಚ್ನ ಗೆಲ್ಸಿದ್ದೀನಿ ಅಂದರೆ, ಅದು ವರ್ಲ್ಡ್ ಕಪ್ಪಲ್ಲಿ ಈ ಥರ ಒಂದು ಸಿನಾರಿಯೋ, ಸೆಮಿಫೈನಲ್ಗೆ ಇಂಡಿಯಾ ಕ್ವಾಲಿಫೈ ಆಗುತ್ತೆ, ಈ ಮ್ಯಾಚ್ನ ಗೆದ್ರೆ ಮಾತ್ರ, ಅದು ಟ್ರಿಕಿ ಇರೋಂಥ ಸಿಚುವೇಶನಲ್ಲಿ 97. ಸೊ ಇದಕ್ಕೆ ವ್ಯಾಲ್ಯೂನೇ ಬೇರೆ ಗುರು. ಪೋಸ್ಟ್ ಮ್ಯಾಚಲ್ಲಿ ಅವ್ರು ಹೇಳಿರೋದು ಇಷ್ಟೇ, ನಾನು ಈ ಡೇಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ನನ್ನ ಲೈಫಲ್ಲಿ ಎಂಟೈರ್ ಲೈಫಲ್ಲಿ ಈ ಡೇಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಥ ಪ್ಲೇಯರ್ಸ್ಗಳು, ಲೆಜೆಂಡ್ರಿ ಪ್ಲೇಯರ್ಸ್ಗಳ ಜೊತೆಗೆ ಆಡ್ಕೊಂಡು ಬೆಳೆದಿದ್ದೀವಿ ನಾವು. 100 ಮ್ಯಾಚಸ್ಗಳು ಅವ್ರು ಈ ಥರ ಆಡೋದನ್ನ ನೋಡಿದ್ದೀವಿ. ಬಟ್ ನನಗೆ ಆ ಥರ ಒಂದು ಡೇ ಸಿಕ್ಕಿರಲಿಲ್ಲ. ಅವ್ರು 100 ಮ್ಯಾಚ್ನ ಈ ಥರ ಫಿನಿಷ್ ಮಾಡೋದನ್ನ ನೋಡಿದ್ದೀವಿ, ಸಖತ್ತಾಗಿ ಆಡ್ಬಿಟ್ಟು ಫಿನಿಷ್ ಮಾಡೋದನ್ನ ಮಸ್ಟ್ ವಿನ್ ಸಿನಾರಿಯೋದಲ್ಲಿ. ಬಟ್ ಈ ಥರ ಒಂದು ಡೇ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ಆ ಡೇಗೋಸ್ಕರ ನಾನು ವೆಯ್ಟ್ ಮಾಡಿದೆ. ಆ ಡೇ ಇವತ್ತು ಅಂತ ಹೇಳಿದರೆ. ಆ್ಯಂಡ್ ಮ್ಯಾಚೆಲ್ಲ ಮುಗಿದಾದ್ಮೇಲೆ ಅವರು ಬ್ಯಾಟಿಗೆ ಕಿಸ್ ಕೊಟ್ಟಿದ್ದಾರೆ, ಗೊತ್ತಿಲ್ಲಪ್ಪ, ನೆಲದ ಮೇಲೆ ಪ್ರೇಯರ್ಸ್ನ ನಡೆಸಿದ್ರು. ಆಮೇಲೆ ಡ್ರೆಸ್ಸಿಂಗ್ ರೂಮ್ಗೂ ಕೂಡ ಹೋಗ್ಬಿಟ್ಟು ಅವರು ಪ್ರೇಯರ್ಸ್ನ ನಡೆಸಿದ್ದಾರೆ. ಇದೇ ಸಂಜು ಸ್ಯಾಮ್ಸನು ಕೆಲವು ದಿನಗಳ ಹಿಂದೆ ಏನಾಗಿತ್ತು ಅಂತ ಅಂದರೆ, ಅಭಿಷೇಕ್ ಶರ್ಮಾ ಜೊತೆಗೆ ಈ ಕಡೆಯಿಂದ ಇನ್ಫ್ಯಾಕ್ಟ್ ಅಭಿಷೇಕ್ ಶರ್ಮಾ ಶುಭ್ಮನ್ ಗಿಲ್ ಹಾವಳಿಗೆ ಅವರು ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಆಗಿ ಹೋಗ್ಬಿಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಹೊಡೆದ್ರು ಕೂಡ ಶುಭ್ಮನ್ ಗಿಲ್ನ ಒಳಗಡೆ ಹೇಳ್ಕೊಂಡು ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು. ಇವ್ರ ಕಡೆಯಿಂದ ಗಂಭೀರ್ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಬ್ಯಾಕಿಂಗ್ ಇನಿಷಿಯಲಿ ಸಿಗ್ತಾ ಇತ್ತು. ಬಟ್ ಶುಭ್ಮನ್ ಗಿಲ್ಗೆ ಯಾವಾಗ ಇವರು ಮಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಂಜು ಸ್ಯಾಮ್ಸನ್ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಆಗೋಕ್ಕೆ ಸ್ಟಾರ್ಟ್ ಆದರು. ಅಲ್ಲಿಂದ ಅವ್ರು ಸ್ಥಾನನೇ ಕಳ್ಕೊಂಡ್ಬಿಟ್ರು T20ಲಿ.
ಆಮೇಲೆ ಇಲ್ಲಾಗಿರೋ ಗಿಲ್ಲ ಆಗಲ್ಲ ಅಂತ ಗೊತ್ತಾಗ್ತದಂಗೆ ಸಂಜುನ ಮತ್ತೆ ವಾಪಸ್ ಕರ್ಕೊಂಡ್ರು. ಬಟ್ ಆದರೂ ಕೂಡ ಅವರ ಒಂದು ಸ್ಥಾನ ಏನಿದೆ 11ಅಲ್ಲಿ ಅದು ಕನ್ಫರ್ಮೇಷನ್ ಇಲ್ಲದೇ ಇರೋ ಥರ ಆಗಿತ್ತು. ಸೊ ಇವಾಗ ರಿಂಕು ಸಿಂಗ್ ಅವರು ಹೋಗಿರೋದ್ರಿಂದ ಅವ್ರು ಸ್ವಲ್ಪ ಜಾಗ ಮಾಡ್ಕೊಂಡು ಕೊಟ್ಟಿರೋದ್ರಿಂದ ಮತ್ತೆ ಸ್ಕ್ವಾಡಿಗೆ ಎಂಟ್ರಿ ಕೊಟ್ಬಿಟ್ಟು 11ಗೆ ಎಂಟ್ರಿ ಕೊಟ್ಬಿಟ್ಟು ಮತ್ತೆ ಪ್ರೂವ್ ಮಾಡ್ಕೊತಾ ಇದ್ದಾರೆ. ಕಳೆದ ಒಂದು ವರ್ಷದಿಂದ ಏನು ಪ್ರೂವ್ ಮಾಡ್ಕೊಟ್ಟಿರೋ ಸಂಜು ಸ್ಯಾಮ್ಸನ್ ಅವರು T20 ಇಂಟರ್ನ್ಯಾಷನಲ್ ಮತ್ತೆ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಓಕೆ ಗುರು, ಒಂದು ಮ್ಯಾಚ್ನ ಈ ಥರ ಹೆವಿಯಾಗಿ ಆಡ್ಬಿಟ್ರು ಅಂತ ಹೆವಿ ಅಟ್ಟಕ್ಕೆ ಏರಿಸ್ಬಿಡೋದಲ್ಲ. ನೆಕ್ಸ್ಟ್ ಮ್ಯಾಚ್ ಬೇಗ ಔಟ್ ಆಗ್ಬೋದು, ಆವಾಗಲೂ ಕೂಡ ಕೈ ಹಿಡಿಬೇಕಾಗುತ್ತೆ. ಏನು ಎಲ್ಲ ಮ್ಯಾಚು ಒಂದೇ ಥರ ಇಲ್ಲ, ಎಲ್ಲ ಮ್ಯಾಚು 97 ಈ ಥರ 97 ಎಲ್ಲ ಮ್ಯಾಚನ್ನು ಇವರೇ ಮುಗಿಸ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಸೊ ನೋಡಿ, ಈ ಥರ ಒಂದು ಇನ್ನಿಂಗ್ಸ್ಗೆ ಪ್ರತಿಯೊಬ್ಬ ಕ್ರಿಕೆಟರ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರಲ್ಲ. ಸಂಜು ಸ್ಯಾಮ್ಸನ್ ಸ್ಟೋರಿಗಳನ್ನ ಇಡೀ ಕಂಟ್ರಿನೇ ಹಾಕೊಂಡ್ಬಿಡ್ತಾನೆ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಎಲ್ಲ ಕಡೆ. ಈ ಥರ ಒಂದು ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದೆ ಅಂತ ಎಲ್ಲೂ ಹಾಕೊಂಡಿರಲ್ಲ ಗುರು. ಯಾವುದೇ IPL ಮ್ಯಾಚ್ಗೆ ಇದ್ದಾಗಲೂ ಕೂಡ ಸಂಜು ಸ್ಯಾಮ್ಸನ್ ಅವರ ಸ್ಟೇಟಸು ಸ್ಟೋರಿ ಎಲ್ಲ ಯಾರು ಹಾಕೊಂಡಿರಲ್ಲ. ಬಟ್ ದೇಶಕ್ಕೋಸ್ಕರ ಆಗ್ಬಿಟ್ಟು ಗೆಲ್ಲಿಸ್ದಾಗ ಅವ್ನ ಅಜ್ಜಿ ನಿಂತ್ಕೊಂಡು ಎಲ್ಲರೂ ಹ್ಯಾಟ್ಸ್ ಆಫ್ ಮಾಡೋದಿದೆಯಲ್ಲ, ಕ್ಯಾಪ್ಟನ್ನೇ ಬಂದ್ಬಿಟ್ಟು ಹ್ಯಾಟ್ಸ್ ಆಫ್ ಮಾಡೋದಿದೆಯಲ್ಲ, ಸ್ವಲ್ಪ ನೆಗೆಟಿವ್ ಆಗೇ ಮಾತಾಡಿದ್ದವ್ರು, ನೆಗೆಟಿವ್ ಆಗಿ ಮಾತಾಡಿರಲಿಲ್ಲ ಬಟ್ ನಕ್ಕಿದ್ದವರು ಅವರೇ ಬಂದ್ಬಿಟ್ಟು ಹ್ಯಾಟ್ಸ್ ಆಫ್ ಮಾಡೋದಿದೆಯಲ್ಲ, ಇದಕ್ಕಿಂತ ಒಂದು ಏನು ಹೇಳ್ತಾರೆ ಟರ್ನ್ ಓವರ್ನ ಸಂಜು ಸ್ಯಾಮ್ಸನ್ ಅವರು ಲೈಫಲ್ಲಿ ಮುಂದೆ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ನೋಡಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.